ಇನ್ನು ದಾಹ ನೀಗಿಸುವಂತಹ ಕಾವೇರಿಗೆ ಎಂಥ ದುಸ್ಥಿತಿ ಬಂದಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಇದೆ. ಮೈಸೂರು ನಗರದ ತ್ಯಾಜ್ಯದಿಂದ ಕಾವೇರಿಗೆ ಕಂಟಕ ಬಂದೊದಗಿದೆ. ಮೈಸೂರು ನಗರದ ತ್ಯಾಜ್ಯದಿಂದ ಕಾವೇರಿ ನದಿಗೆ ಕಂಟಕ. ಶುದ್ಧೀಕರಿಸದೆ ತ್ಯಾಜ್ಯ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ನಗುವನಹಳ್ಳಿ ಬಳಿ ಕಾವೇರಿ ನದಿ ಸೇರ್ತಾ ಇದೆ ಕೊಳಚೆ ನೀರು. ಅಪಾಯಕಾರಿ ಕೆಮಿಕಲ್ ಮಿಶ್ರಿತ ನೀರು ಕಾವೇರಿ ಮಡಿಲಿಗೆ ಬೀಳ್ತಾ ಇದೆ. ಕೆಮಿಕಲ್ ಮಿಶ್ರಿತ ನೀರಿನಿಂದ ನೊರೆ ಕೂಡ ಸೃಷ್ಟಿಯಾಗ್ತಾ ಇದೆ. ಕೊಳಚೆ ನೀರನ್ನು ಶುದ್ಧೀಕರಿಸಿ ಬಳಿಕ ನದಿಗೆ ಬಿಡುವಂಥದ್ದು ಪದ್ಧತಿ. ಆದರೆ ಆ ರೀತಿ ಆಗ್ತಾ ಇಲ್ಲ. ಇದೇ ನೀರೇ ಬೆಂಗಳೂರಿಗೆ ಸಪ್ಲೈ ಆಗೋದು. ಇದೇ ನೀರೇ ಬೆಂಗಳೂರಿಗೆ ಸಪ್ಲೈ ಆಗುತ್ತೆ. ಸುಮಾರು ಕಡೆ ನಾವು ನೋಡ್ತಿರ್ತೀವಿ ಮೀನುಗಳ ಮಾರಣ ಹೋಮ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಇಂಥ ಘಟನೆಗಳು ನಡೆದಾಗ ರಾಸಾಯನಿಕ ಅಥವಾ ಕೆಮಿಕಲ್ ಮಿಶ್ರಿತ ನೀರನ್ನು ಶುದ್ಧೀಕರಣ ಮಾಡ್ದೇ ನದಿಗೆ ಬಿಟ್ಟರೆ ನದಿನಲ್ಲಿ ಬದುಕುವಂಥ ಪ್ರಾಣಿಗಳು ಹೆಂಗೆ ಬದುಕಬೇಕು? ಹೋಗಲಿ, ಅದನ್ನು ಕುಡಿಯೋಂಥ ಜನರಿಗೇನಾಗಬೇಕು ಆರೋಗ್ಯ? ಅದಕ್ಕೇ 108 ಕಾಲ್ರ ಅದು ಇದು ಅಂತೆಲ್ಲ ಶುರುವಾಗಿದೆಯಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ 2 ಕಡೆ ಕಾಲ್ರ ಒಂದೊಂದು ಊರಿನಲ್ಲಿ ಕಾಣಿಸ್ಕೊಂಡಿದೆ. ಇದೇ ಕಾರಣದಿಂದ ಆಗ್ತಕ್ಕಂಥದ್ದು. ನದಿಗೆ UGD ನೀರು ಮತ್ತೆ ಕಾರ್ಖಾನೆಯಿಂದ ಬರುವಂತಹ ಕಲುಷಿತ ನೀರು ಇದೀಗ ಮಿಕ್ಸ್ ಆಯ್ತಿರುವಂಥದ್ದು. ಇದೀಗ ಇದನ್ನೇ ಜನರು ಕುಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನಿದೀಗ ಕಾವೇರಿಯ ನದಿಯ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಕಾವೇರಿ ನದಿಗೆ ಅಂದರೆ ನದಿಗೆ ಸೇರ್ಪಡೆ ಆಗುವಂಥ ಒಂದಷ್ಟು ನೀರು ಕಲುಷಿತವಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಮೈಸೂರಿನಿಂದ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ UGD ಲೈನ್ ಕೂಡ ಇದಕ್ಕೆ ಅಟ್ಯಾಚ್ ಆಗಿದೆ. ಜೊತೆಗೆ ಅಲ್ಲಿನ ಕಾರ್ಖಾನೆಗಳು ಬಿಡುವಂತಹ ವಿಷ ನೀರನ್ನು ಕೂಡ ಈ ಒಂದು ನದಿಗೆ ಹೋಗ್ತಾ ಇರುವಂಥದ್ದು. ಅಂದರೆ ಏನು UGD ನೀರು ಮತ್ತು ಕಾರ್ಖಾನೆಯಿಂದ ಬರುವಂಥ ನೀರನ್ನು ಶುದ್ಧೀಕರಣ ಮಾಡಿ ಬಳಿಕವಾಗಿ ನದಿಗೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಒಂದು ಗೈಡ್ಲೈನ್ಸ್ ಇದೆ. ಆದರೆ ಇದ್ಯಾವ ಕೆಲಸವನ್ನು ಕೂಡ ಮೈಸೂರಿನ ನಗರ ಪಾಲಿಕೆ ಪಾಲಿಸ್ತಾ ಇಲ್ಲ. ಸಂಪೂರ್ಣವಾಗಿ UGD ನೀರು ಸಹಿತವಾಗಿ ಜೊತೆಗೆ ಕಾರ್ಖಾನೆಯ ನೀರು ಸಹ ಇಲ್ಲಿ ಹೋಗ್ತಾ ಇರುವಂಥದ್ದು. ಇದೇ ನೀರನ್ನ ಮಂಡ್ಯ, ಶ್ರೀರಂಗಪಟ್ಟಣ ಮತ್ತೆ ಮೈಸೂರಿನ ಜನರು ಕುಡಿಯುವಂತ ಸ್ಥಿತಿ ಇದೀಗ ತಲುಪಿರುವಂಥದ್ದು. ಈಗಾಗಲೇ ಮೈಸೂರಿನಲ್ಲಿ ವಿಷಮುಕ್ತ ಒಂದು ನೀರನ್ನು ಕುಡಿದು ಕಲುಷಿತ ನೀರನ್ನು ಕುಡಿದು ಈಗಾಗಲೇ ಒಬ್ಬರು ಸಾವನ್ನಪ್ಪಿದ್ದಾರೆ. ಹಲವರು ಅಸ್ವಸ್ಥರನ್ನು ಕೂಡ ಗೊಂಡಿದ್ರು. ಇದೀಗ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ನೀರನ್ನು ತಪ್ಪಿಸಬೇಕಾಗಿತ್ತು. ಆದರೆ ಇದ್ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಸರಾಗವಾಗಿ ಎಂದಿನಂತೆ ಇಲ್ಲಿ UGD ನೀರು ಮತ್ತೆ ಕಾರ್ಖಾನೆಯಿಂದ ಬರುವಂಥ ನೀರು ಇಲ್ಲಿ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುವಂಥದ್ದು. ಇದೇ ರೀತಿಯಾಗಿ ಮುಂದುವರೆದ್ರೆ ಈ ಭಾಗದಲ್ಲಿ ಅಂದರೆ ಕಾವೇರಿ ನೀರನ್ನು ಉಪಯೋಗಿಸುವಂತಹ ಜನರು ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಮತ್ತೆ ರೋಗಗಳು ಕೂಡ ಜಾಸ್ತಿ ಹರಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಕಾವೇರಿ ನದಿಗೆ ನೀರನ್ನು ಬಿಡುವ ಮುಂಚೆ UGD ನೀರನ್ನಾಗ್ಬೋದು ಮತ್ತೆ ಕಾರ್ಖಾನೆ ನೀರನ್ನಾಗ್ಬೋದು ಶುದ್ಧೀಕರಣ ಮಾಡಿ ಬಳಿಕವಷ್ಟೇ ಕಾವೇರಿ ನೀರಿಗೆ ಬಿಟ್ಟರೆ ಮಾತ್ರ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. ಇಲ್ಲ ಅಂತಂದ್ರೆ ಜನರು ಸಂಕಷ್ಟದ ಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ರೋಗ ರುಜಿನಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ. ನೀರನ್ನು ಶುದ್ಧೀಕರಿಸಿ ನದಿಗೆ ಬಿಡತಕ್ಕಂಥದ್ದು ಮೊದಲಿಂದ ಬಂದಿರೋ ಪದ್ಧತಿ. ಅದೇ ನಡೀತಾ ಇತ್ತು. ಬಟ್ ಈಗ ಏಕಾಏಕಿ ಯಾವುದೇ ಶುದ್ಧೀಕರಣ ಇಲ್ಲದೇ ಕೊಳಚೆ ನೀರನ್ನೇ ಬಿಡ್ತಾರೆ ಅಂತಂದರೆ ಯಾರ ಕಾರಣ? ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಗಮನಕ್ಕೆ ಬಂದೇ ಇಲ್ವಾ? ನೋಡಬೇಕು. ಜಲಮಂಡಳಿಯವರು ಏನು ಮಾಡ್ತಾ ಇದ್ದಾರೆ? ಕುಡಿಯೋ ನೀರಿನಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಯಾರು ಜವಾಬ್ದಾರಿ ನಾಳೆ ದಿನ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲವೇ ಇಲ್ಲ. ಹಾಗೆ ಬಿಡೋದಕ್ಕೆ ಬರಲ್ಲ. ಅಟ್ಲೀಸ್ಟ್ ಈಗ ನಾವು ಸುದ್ದಿ ಪ್ರಸಾರ ಮಾಡಿದ್ದೀವಿ. ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇದನ್ನು ಸರಿಪಡಿಸೋ ಕೆಲಸವನ್ನು ತತ್ಕ್ಷಣಕ್ಕೆ ಮಾಡಬೇಕು. ನೋಡೋಣ.